ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಹೆಲ್ತಿ ರೆಸಿಪಿನ ನಿಮಗೋಸ್ಕರ ಮಾಡಿ ತೋರಿಸ್ತಾ ಇದ್ದೀನಿ. ಡಯಟ್ ಮಾಡೋರಿಗೆ, ವೆಯ್ಟ್ ಲಾಸ್ ಮಾಡಬೇಕು ಅಂತ ಇರೋರಿಗೆ, ಹೆಲ್ದಿಯಾಗಿ ಏನಾದರೂ ತಿನ್ನಬೇಕು ಅಂತ ಅಂದರೆ ಅಥವಾ ಮಕ್ಕಳು ಯಾರಾದರೂ ಸೊಪ್ಪು ತರಕಾರಿ ಚೆನ್ನಾಗಿ ತಿನ್ನಲ್ಲ ಅನ್ನೋರಿಗೆ ಒಂದು ಒಳ್ಳೆ ರೆಸಿಪಿನ ತೊಗೊಂಡು ಬಂದಿದ್ದೀನಿ. ಅದೇನಪ್ಪ ಅಂತ ಅಂದರೆ ಮೆಂತ್ಯ ಸೊಪ್ಪಿನ ಡಯಟ್ ರೊಟ್ಟಿ. ನಾನು ಈ ಒಂದು ರೆಸಿಪಿಗೆ ಇಟ್ಟಿರೋಂಥ ಹೆಸರು ಏನಪ್ಪ ಅಂತ ಅಂದರೆ ಹರ್ಬಲ್ ಮಿಲೆಟ್ ಸ್ಟೈಲ್ ರೊಟ್ಟಿ. ಯೂಟ್ಯೂಬ್ನಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಡಯಟ್ ರೊಟ್ಟಿ ಅಂದರೆ ಎಲ್ರಿಗೂ ಸೇಮ್ ಐಡಿಯಾಸೇ ಕಾಣಿಸುತ್ತೆ ಅಲ್ವಾ. ಆದರೆ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋದು ನಾವೇ ಕಂಡುಹಿಡ್ದಿರೋಂತಹ ಒಂದು ಹೊಸ ಥರ ಡಯಟ್ ರೊಟ್ಟಿ ನಿಮಗೋಸ್ಕರ ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇದು ಕ್ವಿಕ್, ಹೆಲ್ತಿ ಮತ್ತು ಟೋಟಲಿ ಎಕ್ಸ್ಕ್ಲೂಸಿವ್ ರೆಸಿಪಿ. ಈ ರೆಸಿಪಿನ ನಿಮಗೆ ತೋರಿಸೋದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆಲ್ಲ ನೋಡ್ತಾ ಇದ್ದೀರಾ, ಯಾರಾದರೂ ಹೊಸಬ್ರು ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ನು ಪ್ರೆಸ್ ಮಾಡಿ. ನೀವು ಒಂದ್ಸಲಿ ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾವು ಹೊಸ ವೀಡಿಯೋಸ್ ಯಾವುದೆಲ್ಲ ಅಪ್ಲೋಡ್ ಮಾಡ್ತೀನಿ ಅದೆಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆವಾಗಲೇ ನೀವು ಆ ವೀಡಿಯೋಸ್ನೆಲ್ಲ ನೋಡಬಹುದು. ಮತ್ತು ಇವತ್ತಿನ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ನ ಮಾಡಿ ಅಂತ ಹೇಳ್ತಾ ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋದಾಗಿ. ನಾನು ಮೆಂತ್ಯ ಸೊಪ್ಪನ್ನು ಬೇರೆನೆಲ್ಲ ಸಪ್ರೇಟ್ ಮಾಡಿ ಚೆನ್ನಾಗಿ ತೊಳೆದು 2-3 ಸಲ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂತಹ ಮೆಂತ್ಯ ಸೊಪ್ಪನ್ನು ಒಂದು ಬೌಲ್ಗೆ ಹಾಕೊತಾ ಇದ್ದೀನಿ. ಅದೇ ಬೌಲ್ಗೆ 2 ದೊಡ್ಡ ಕ್ಯಾರೆಟ್ನ ಸಣ್ಣದಾಗಿ ತುರಿದಿಟ್ಕೊಂಡಿದ್ದೀನಿ. ನೋಡಿ, ಚಿಕ್ಕದಾಗಿ ತುರಿದಿಟ್ಕೊಂಡಿದ್ದೀನಿ. ಅದನ್ನು ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತು ಇವಾಗ ನಾನು ನೋಕಲ್ನು ಸಹ ಆ್ಯಡ್ ಮಾಡ್ತಾ ಇದ್ದೀನಿ. ನವಿಲುಕೋಸು ಅಂತೀವಲ್ಲ, 1-2 ನವಿಲುಕೋಸನ್ನು ತೊಗೊಂಡು ಚೆನ್ನಾಗಿ ತೊಳೆದು ತುರಿದಿಟ್ಕೊಂಡಿದ್ದೆ, ಅದನ್ನು ಸಹ ಆ್ಯಡ್ ಮಾಡ್ತಾ ಇದ್ದೀನಿ. ಎಲೆಕೋಸು ಒಂದು 1/4 ಭಾಗ, ಒಂದು ಚಿಕ್ಕ ಎಲೆಕೋಸು ಅಂತೀವಲ್ಲ ಅಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇನೆ. ನಂತರ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಈರುಳ್ಳಿ 2 ದೊಡ್ಡ ಗಾತ್ರದ ಈರುಳ್ಳಿ ಮತ್ತು ಒಂದು 7-8 ಹಸಿಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ. ಮತ್ತು 1 ದೊಡ್ಡ ಟೇಬಲ್ ಸ್ಪೂನ್ ಅಷ್ಟು ಎಳ್ಳು ಮತ್ತು ಜೀರಿಗೆನೂ ಸಹ ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇವನ್ನೆಲ್ಲ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಫ್ರೆಂಡ್ಸ್. ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ, ಸೊಪ್ಪು, ತರಕಾರಿ, ಜೀರಿಗೆ, ಎಳ್ಳು, ಅದೆಲ್ಲ ಒಂದಕ್ಕೊಂದು ಬೆರೆತ್ಕೊಬೇಕು. ಬೇಕಿದ್ರೆ ನಿಮ್ಮ ಹತ್ರ ಇನ್ನೂ ಹೆಚ್ಚಿನ ತರಕಾರಿ ಇದ್ದರೆ ಹಾಕೋಬೋದಾಗತ್ತೆ. ಮೂಲಂಗಿ ಸಹ ತುರಿದು ಹಾಕೋಬೋದು, ಸೋರೆಕಾಯಿ, ನಿಮ್ಮ ಮನೇಲಿ ಏನೇನೆಲ್ಲ ತರಕಾರಿಗಳಿರುತ್ತೆ ಅದನ್ನೆಲ್ಲ ಹಾಕೋಬೋದು. ನನ್ನ ಹತ್ರ ಎಷ್ಟು ತರಕಾರಿಗಳಿದಾವೋ, ನಮ್ಮ ಮನೇಲಿ ಎಷ್ಟು ತರಕಾರಿಗಳಿದಾವೋ ಅಷ್ಟನ್ನು ಹಾಕಿ ನಾನು ಇವಾಗ ಕಲಿಸ್ಕೊತಾ ಇದ್ದೀನಿ. ಬೇಕಂದರೆ ಮೆಂತ್ಯ ಸೊಪ್ಪು ಅರ್ಧ ಕಟ್ಟು, ಸಬ್ಬಕ್ಕಿ ಸೊಪ್ಪು ಅರ್ಧ ಕಟ್ಟು ಹಾಕೊಂಡು ನೀವು ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ ಯಾವ ರೀತಿ ಮಾಡಿದ್ರೂ. ನೋಡಿ ಫ್ರೆಂಡ್ಸ್, ಈಗ ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಆಗಿದೆ. ಈ ರೀತಿ ತರಕಾರಿ, ಸೊಪ್ಪು, ಈರುಳ್ಳಿ ಎಲ್ಲ ಮಿಕ್ಸ್ ಮಾಡಿದಾಗ ಈರುಳ್ಳಿಯಲ್ಲಿರೋ ನೀರು ಬಿಟ್ಕೊಳ್ಳುತ್ತೆ. ನೆಕ್ಸ್ಟ್ ನಾವು ಹಿಟ್ಟುಗಳನ್ನ ಸೇರಿಸ್ತೀವಲ್ಲ, ಆಗ ಆ ನೀರನ್ನು ಹಿಟ್ಟು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಹೆಚ್ಚಿಗೆ ನೀರು ಹಾಕೋ ಅವಶ್ಯಕತೆ ಏನು ಇರೋದಿಲ್ಲ. ಈಗ ನೆಕ್ಸ್ಟ್ ನಾನು ಹಿಟ್ಟುಗಳನ್ನ ಹಾಕ್ಕೊತಾ ಇದ್ದೀನಿ. ಮೊದಲು ನಾನು 1 ಬೌಲ್ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡೆ. ಇಲ್ಲಿ 2ನೇದಾಗಿ ನಾನು ಮೈದಾ ಹಿಟ್ಟು 1 ಬೌಲ್ ಹಾಕ್ಕೊತಾ ಇದ್ದೀನಿ. ಬೇಕಿದ್ರೆ ನೀವು ಗೋಧಿ ಹಿಟ್ಟಾದರೂ ಹಾಕೋಬೋದು, ಮೈದಾ ಹಿಟ್ಟು ಬದಲಿಗೆ ಗೋಧಿ ಹಿಟ್ಟನ್ನಾದರೂ ಬಳಸಬಹುದು. ನಂತರ ನಾನು 1 ಬೌಲ್ ಆಗುವಷ್ಟು ಚಿರೋಟಿ ರವೆನ ಹಾಕ್ಕೊಂಡಿದ್ದೀನಿ. ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ರೊಟ್ಟಿ ಅಂತ ಅಂದರೆ ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೇಕು, ಕೈಯಿಂದನೇ ರೊಟ್ಟಿ ತಟ್ಟಬೇಕಾಗತ್ತೆ. ಇವೆಲ್ಲವನ್ನು ಈಗ ನಾನು ಡ್ರೈ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮತ್ತು ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ರೊಟ್ಟಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕಾಗತ್ತೆ. ಮೆಂತ್ಯ ಸೊಪ್ಪು ಅಂತ ಅಂದರೆ ಆರೋಗ್ಯದ ಖಜಾನೆ ಅಂತಲೇ ಹೇಳ್ಬೋದು. ಇದರಲ್ಲಿ ಫೈಬರ್ ಜಾಸ್ತಿ ಇರುತ್ತೆ, ಐರನ್ ತುಂಬ ಇರುತ್ತೆ, ಡೈಜೆಷನ್ ಚೆನ್ನಾಗಾಗತ್ತೆ, ಶುಗರ್ ಕಂಟ್ರೋಲ್ ಮಾಡಲು ಸಹಾಯ ಆಗುತ್ತೆ. ಈ ರೊಟ್ಟಿಯಲ್ಲಿ ನಾವು ಕಡಿಮೆ ಎಣ್ಣೆ ಬಳಸ್ತೀವಿ, ಅದಕ್ಕೆ ಇದನ್ನು ಡಯಟ್ ಫ್ರೆಂಡ್ಲಿ ರೊಟ್ಟಿ ಅಂತ ಕರಿತೀವಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಥವಾ ರಾತ್ರಿ ಊಟಕ್ಕೆ ತುಂಬಾ ಲೈಟ್ ಆಗಿರುತ್ತೆ. ತೂಕ ಕಡಿಮೆ ಮಾಡ್ಕೊಳ್ಳೋರು, ಡಯಾಬಿಟಿಸ್ ಇದ್ದವರು ಈ ರೊಟ್ಟಿನ ನಿಯಮಿತವಾಗಿ ತಿನ್ನಬಹುದು. ಇನ್ನೊಂದು ವಿಶೇಷ ಏನಪ್ಪಾ ಅಂತ ಅಂದರೆ ಇದನ್ನ ಹರ್ಬಲ್ ಸ್ಟೈಲ್ ಮಿಲೆಟ್ ರೊಟ್ಟಿ ಅಂತ ಯಾಕೆ ಕರಿತೀವಿ ಅಂತ ಅಂದರೆ, ಇಲ್ಲಿ ನಾವು ಸಾಮಾನ್ಯವಾಗಿ ಅಕ್ಕಿ ಹಿಟ್ಟಿನ ಬದಲು ರಾಗಿ ಹಿಟ್ಟು, ಜೋಳದ ಹಿಟ್ಟು ಅಥವಾ ಸಜ್ಜೆನ ಬಳಸಿ ಈ ಒಂದು ರೊಟ್ಟಿನ ಮಾಡ್ಕೋಬಹುದು. ಈಗ ನೀವು ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಸ್ವಲ್ಪನೇ ನೀರು ಹಾಕ್ಕೊಂಡು ರೊಟ್ಟಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡಿದ್ದೀನಿ. ರೊಟ್ಟಿ ತಟ್ಟಕ್ಕೆ ಯಾವ ರೀತಿ ಕಲಿಸ್ಕೋಬೇಕು ಆ ರೀತಿ ನಾನು ಇವಾಗ ಕಲಿಸ್ಕೊಂಡಿದ್ದೀನಿ. ಒಂದು ಅರ್ಧ ಗಂಟೆ ಈ ಹಿಟ್ಟನ್ನು ನೆನೆಯಕ್ಕೆ ಬಿಡೋಣ. ಸ್ವಲ್ಪ ಹೊತ್ತು ನೆನೆಸಾದ್ಮೇಲೆ ರೊಟ್ಟಿ ತಟ್ಟಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟಿಯಾಗಿ. ಈಗ ಒಂದು 1/2 ಅವರ್ ಆಗಿದೆ. ನಾನು ಇವಾಗ ರೊಟ್ಟಿನ ತಟ್ಟೋದಿಕ್ಕೆ ರೊಟ್ಟಿ ಶೀಟ್ ಮೇಲೆ ರೊಟ್ಟಿ ಮಾಡ್ತೀವಲ್ಲ ಆ ಶೀಟ್ ಮೇಲೆ ಸ್ವಲ್ಪ ಎಣ್ಣೆನ ಹಚ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಎಣ್ಣೆ ಹಾಕ್ದಲೇ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಎಣ್ಣೆ ಬಳಸಿ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಒಂದು 2 ನಿಂಬೆಹಣ್ಣು ಗಾತ್ರದಷ್ಟು ಹಿಟ್ಟನ್ನು ತಗೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಒಂದು ಈ ರೀತಿ ಪುಟ್ಟದಾಗಿ ಉಂಡೆ ಥರ ಮಾಡಿಕೊಂಡು ಆರಾಮಾಗಿ ನಾನು ಈ ರೊಟ್ಟಿ ಶೀಟ್ ಮೇಲೆ ತಟ್ಕೊತಾ ಇದ್ದೀನಿ.
ಸ್ವಲ್ಪ ಎಣ್ಣೆನ ಕೈಗೆ ಸವರ್ಕೊಂಡು ತಟ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ತಟ್ಟೋದ್ರಿಂದ. ನೀವು ಬೇಕಿದ್ರೆ ಬಟರ್ ಪೇಪರ್ ಅಥವಾ ಎಣ್ಣೆ ಪೇಪರ್ ಯಾವುದಾದ್ರೂ ಯೂಸ್ ಮಾಡಿ ರೊಟ್ಟಿನ ತಟ್ಟಬಹುದು. ಈ ರೊಟ್ಟಿನ ತುಂಬ ಜನ ಬಾಳೆ ಎಲೆ ಮೇಲೂ ಸಹ ತಟ್ತಾರೆ. ನಾವು ಎಷ್ಟು ತೆಳುವಾಗಿ ಬೇಕಾದರೂ ಈ ರೊಟ್ಟಿನ ತಟ್ಕೋಬಹುದು. ಹೆಚ್ಚು ತೆಳುವಾಗಿದ್ದಷ್ಟು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ದಪ್ಪವಾಗಿದ್ದರೆ ಅಷ್ಟು ಚೆನ್ನಾಗಿರೋದಿಲ್ಲ. ಸೊ ಫ್ರೆಂಡ್ಸ್, ನೀವು ನೋಡಿದಿರಲ್ವಾ ನಾವು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀವಿ. ಸೊಪ್ಪು, ತರಕಾರಿ, ಜೀರಿಗೆ, ಓಂಕಾಳು ಇದೆಲ್ಲ ಹಾಕಿದ್ದೀವಲ್ಲ. ಈ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ತೂಕ ಇಳಿಸೋದಕ್ಕೆ ಮತ್ತು ಆರೋಗ್ಯನ ಕಾಪಾಡಿಕೊಳ್ಳೋದಕ್ಕೆ ಡಯಟ್ ಫುಡ್ಡು ಹುಡ್ಕೋರ್ಗಂತೂ ಒಂದು ಪರ್ಫೆಕ್ಟ್ ಆಯ್ಕೆ ಅಂತಲೇ ಹೇಳಬಹುದು. ನೋಡಿ, ಇವಾಗ ನಾನು ತೆಳುವಾಗಿ ಚೆನ್ನಾಗಿ ತಟ್ಕೊಂಡಿದ್ದೀನಿ ರೊಟ್ಟಿನ. ನಂತರ ನಾನು ಹಂಚನ್ನ ಕಾಯಕ್ಕಿಟ್ಟಿದ್ದೆ ಮುಂಚೆನೇ. ಹಂಚು ಕಾದಿದೆ ಇವಾಗ. ಈಗ ನಾನು ಸ್ವಲ್ಪ ಬ್ರಷ್ನಲ್ಲಿ ಸ್ವಲ್ಪ ಎಣ್ಣೆ ಸಾರ್ಕೊತಾ ಇದ್ದೀನಿ. ನೀವು ಬೇಕಾದರೆ ಎಣ್ಣೆ ಹಾಕ್ಕೊಬೇಡಿ, ಸ್ಕಿಪ್ ಮಾಡಿ. ಎಣ್ಣೆ ಬೇಕು ಅಂದರೆ ಹಾಕ್ಕೊಳ್ಳಿ. ಈಗ ನಾನು ರೊಟ್ಟಿ ತಟ್ಟದ್ನಲ್ಲ, ಆ ರೊಟ್ಟಿನ ನಾನಿವಾಗ ಹಂಚಿನ ಮೇಲೆ ಹಾಕ್ತಾ ಇದ್ದೀನಿ. ನಾನು ಪೇಪರ್ ಸಮೇತ ಹಾಕಿ, ಅಂದರೆ ರೋಟಿ ಶೀಟ್ ಸಮೇತ ಹಾಕಿದ್ದೀನಿ. ಈ ಒಂದು ರೋಟಿ ಶೀಟ್ ಏನಿದೆ ಅದು ಹೀಟ್ ರೆಸಿಸ್ಟೆನ್ಸ್ ಮತ್ತು ವಾಟರ್ ರೆಸಿಸ್ಟೆನ್ಸ್, ಅದಕ್ಕೆ ನಾನು ಈ ರೀತಿ ಹಾಕಿದ್ದೀನಿ. ನೀವೇನಾದರೂ ಬಾಳೆ ಎಲೆ ಅಥವಾ ಆಯಿಲ್ ಪೇಪರ್ ಮೇಲೆ ತಟ್ಟಿದ್ರೆ ಈ ರೀತಿ ಹಾಕಬೇಡಿ. ಯಾಕಂತ ಅಂದರೆ ಅದು ಹೀಟ್ ರೆಸಿಸ್ಟೆನ್ಸ್ ಆಗಿರೋದಿಲ್ಲ, ಸುಟ್ಟೋಗ್ಬಿಡುತ್ತೆ. ಈ ಒಂದು ರೋಟಿ ಶೀಟ್ ಹೀಟ್ ರೆಸಿಸ್ಟೆನ್ಸ್ ಆಗಿರೋದ್ರಿಂದ ಮಾತ್ರ ನಾನು ಈ ರೀತಿ ಹಾಕಿದ್ದೀನಿ. ಈಗ ನಾನು ನಿಧಾನವಾಗಿ ಆ ಪೇಪರ್ನ ಬಿಡಿಸ್ಕೊತಾ ಇದ್ದೀನಿ. ನಿಮಗೆ ಈ ಒಂದು ಶೀಟ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಹಾಕಿರ್ತೀನಿ, ಬೇಕಿದ್ರೆ ತೊಗೊಳ್ಳಿ. ಆಯಿಲ್ ಪೇಪರ್ ಬಾಳೆ ಎಲೆ ಮೇಲೂ ತಟ್ಬೋದು, ಬಟ್ ಈ ರೀತಿ ಹೀಟ್ ರೆಸಿಸ್ಟೆನ್ಸ್ ಆಗಿರೋದಿಲ್ಲ ಅಷ್ಟೇನೆ. ಈ ರೊಟ್ಟಿನ ಎರಡೂ ಸೈಡಲ್ಲೂ ತುಂಬ ಚೆನ್ನಾಗಿ ಬೇಯಿಸ್ಕೊಬೇಕು. ಈ ಒಂದು ಮೆಂತ್ಯ ಸೊಪ್ಪಿನ ಡಯಟ್ ರೊಟ್ಟಿನ ಬೆಳಗಿನ ಬ್ರೇಕ್ಫಾಸ್ಟ್ಗೂ ಮಾಡ್ಕೋಬಹುದು, ಲಂಚ್ ಬಾಕ್ಸ್ಗೂ ಮಾಡ್ಕೋಬಹುದು, ಅಥವಾ ರಾತ್ರಿ ಡಿನ್ನರ್ಗೂ ಮಾಡ್ಕೊಬಹುದು. ತುಂಬಾ ಬೇಗ ಆಗುತ್ತೆ ಈ ರೊಟ್ಟಿ, ಲೇಟ್ ಏನಾಗಲ್ಲ, ತುಂಬಾ ಬೇಗ ಮಾಡ್ಕೋಬಹುದು. ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ ನಾನು. ನಿಮಗೆ ಎಣ್ಣೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ, ಸುಮ್ಮನೆ ಮೇಲೆ ಸ್ಪ್ರಿಂಕಲ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ಎಣ್ಣೆನ. ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ಇದು ಆಲ್ಮೋಸ್ಟ್ ನಾವು ಎಲ್ಲ ಹಾಕಿದ್ದೀವಲ್ಲ ಇಂಗ್ರೀಡಿಯೆಂಟ್ಸ್, ಅದೆಲ್ಲ ಬೇಯಬೇಕಲ್ವ. ಎರಡು ಕಡೆ ತುಂಬ ಚೆನ್ನಾಗಿ ಬೇಯಿಸ್ಕೋಬೇಕು. ಎರಡೂ ಸೈಡು ಚೆನ್ನಾಗಿ ಗರ್ಗರಿಯಾಗಿ ಬೇಯಿಸ್ಕೊಳ್ಳಿ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ತುಂಬ ಚೆನ್ನಾಗಿ ಬೇಯಿಸ್ಕೊಬೇಕು ನಾವು. ರೊಟ್ಟಿ ಅಂತ ಅಂದರೆ ಚೆನ್ನಾಗಿ ಬೇಯಿಸ್ಬೇಕಾಗತ್ತೆ. ಈ ಚಪಾತಿ ಎಲ್ಲ ಬೇಗ ಬೆಂದ್ಕೊಬಿಡುತ್ತೆ, ಬಟ್ ರೊಟ್ಟಿ ತುಂಬ ಚೆನ್ನಾಗಿ ಬೇಯಿಸ್ಬೇಕು. ಈಗ ನೀವು ನೋಡ್ತಾ ಇರಬಹುದು, ತುಂಬ ಚೆನ್ನಾಗಿ ಎರಡೂ ಕಡೆ ಗರ್ಗರಿಯಾಗಿ ಬೆಂದಿದೆ. ಈಗ ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಈ ರೊಟ್ಟಿನ. ಮೆಂತ್ಯ ಸೊಪ್ಪಿನ ಡಯಟ್ ರೊಟ್ಟಿ ಅಥವಾ ಹರ್ಬಲ್ ಸ್ಟೈಲ್ ಮಿಲೆಟ್ ರೊಟ್ಟಿ ರೆಡಿಯಾಗಿದೆ ತಿನ್ನೋದಕ್ಕೆ. ನಾವು ಈ ರೊಟ್ಟಿ ಮಾಡೋದಕ್ಕೆ ತರಕಾರಿ, ಸೊಪ್ಪು, ಎಳ್ಳು ಮತ್ತು ರವೆ, ಮೈದಾ, ಅಕ್ಕಿ ಹಿಟ್ಟು ಇವೆಲ್ಲವನ್ನು ಬಳಸಿ ನಾವು ಈ ರೊಟ್ಟಿ ಮಾಡಿದ್ದೀವಲ್ಲ, ಇದರಿಂದ ಡೈಜೆಷನ್ ಸುಧಾರಿಸುತ್ತೆ, ಇಮ್ಯುನಿಟಿ ಹೆಚ್ಚಾಗುತ್ತೆ, ಹೊಟ್ಟೆ ತುಂಬಿದ ಫೀಲಿಂಗು ಸಹ ಬರುತ್ತೆ, ಮತ್ತು ಹೆಚ್ಚು ಹೊತ್ತು ಹಸಿವು ಸಹ ಆಗಲ್ಲ. ಹರ್ಬಲ್ ಮಿಲೆಟ್ ರೊಟ್ಟಿ ಅನ್ನೋದು ಆರೋಗ್ಯ ಪ್ಲಸ್ ರುಚಿ ಎರಡೂ ಒಂದೇ ರೊಟ್ಟಿಯಲ್ಲಿ ಸಿಗ್ತಾ ಇದೆ. ಈ ರೊಟ್ಟಿ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದೋ ಅಷ್ಟೇ ರುಚಿಯಾಗೂ ಸಹ ಇರುತ್ತೆ. ಹಾಗೆ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಇವತ್ತು ನಾನು ತುಪ್ಪದ ಜೊತೆಯಲ್ಲಿ ತಿಂತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ತುಪ್ಪನ ಹಾಕ್ಕೊಂಡು ತಿಂತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನೀವು ಬೇಕಾದರೆ ಚಟ್ನಿ ಆದರೂ ಮಾಡ್ಕೋಬಹುದು, ಅಥವಾ ಹಾಗೆ ತುಪ್ಪದಲ್ಲಾದರೂ ತಿನ್ನಬಹುದು. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಹರ್ಬಲ್ ಸ್ಟೈಲ್ ಮಿಲೆಟ್ ರೊಟ್ಟಿ, ಮೆಂತ್ಯ ಸೊಪ್ಪಿನ ಡಯಟ್ ರೊಟ್ಟಿ, ತರಕಾರಿ ಮಿಶ್ರಿತ ರೊಟ್ಟಿನ ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮಾಡಿ ತೋರಿಸಿದ್ದೀನಿ. ಇದಂತೂ ಡಯಟ್ ಫುಡ್ ಹುಡ್ಕೋರ್ಗಂತೂ ಪರ್ಫೆಕ್ಟ್ ಆಯ್ಕೆ ಅಂತಲೂ ಹೇಳ್ಬೋದು. ನಿಮಗೆ ಈ ರೀತಿಯ ಹೆಲ್ದಿ ರೆಸಿಪೀಸ್ ಇಷ್ಟವಾದರೆ ಇವತ್ತಿನ ಈ ವಿಡಿಯೋನ ನೀವೊಂದು ಲೈಕ್ ಮಾಡಿ, ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.